ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಗಾರ್ಡನ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಮನೇಲಿರೋ ವೇಸ್ಟ್ ಐಟಮ್ಸಲ್ಲೇ ಮನೇಲಿ ನಾವು ಚೆನ್ನಾಗಿರೋ ಆರ್ಗನೈಸರ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಮಗೆ ಬೇಕಾಗಿರೋ ಥಿಂಗ್ಸ್ ಬಂದು ಟೂತ್ಪಿಕ್, ಫೆವಿಕಾಲ್, ನ್ಯೂಸ್ ಪೇಪರ್ ಮತ್ತು ಒಂದು ವೇಸ್ಟ್ ಕಾರ್ಡ್ಬೋರ್ಡ್. ಸೊ ಫಸ್ಟ್ ಈಗ ನ್ಯೂಸ್ ಪೇಪರ್ ಮತ್ತು ಟೂತ್ಪಿಕ್ನ ಇಟ್ಕೊಂಡು ನಾವು ನೀಟಾಗೆ ಒಂದೊಂದನ್ನೇ ರೋಲ್ ಮಾಡಿಕೊಂಡು ಇದೇ ಥರ ತುಂಬ ನ್ಯೂಸ್ ಪೇಪರ್ ರೋಲ್ ಮಾಡಿರೋ ಸ್ಟಿಕ್ ಜೊತೆ ರೋಲ್ ಮಾಡಿದ್ರೆ ತುಂಬ ಗಟ್ಟಿಯಾಗಿರುತ್ತೆ ಅಂತ. ನಿಮ್ಮ ಬರೀ ನ್ಯೂಸ್ ಪೇಪರು ರೋಲ್ ಮಾಡ್ಬೋದು, ಬಟ್ ಅದೇನಾಗುತ್ತೆ ಅಂದರೆ ತುಂಬ ಗಟ್ಟಿ ಇರಲ್ಲ, ತುಂಬ ಬೇಗ ಮುರಿದೋಗುತ್ತೆ ಮತ್ತು ಒಳಗಡೆ ಖಾಲಿ ಇರೋದ್ರಿಂದ ನೀಟಾಗಿ ಗಟ್ಟಿಯಾಗಿರಲ್ಲ ಅಂತ. ಸೊ ನಾವು ಇದೇ ಥರ ಒಂದು 10 ಪೀಸಸ್ ರೋಲ್ ಮಾಡಿ ಇಟ್ಕೊಂಡ್ರೆ ನಾವು ನೆಕ್ಸ್ಟು ನೋಡಿ ಇದೇ ಥರ 10 ಪೀಸಸ್ ರೋಲ್ ಮಾಡಿ ಇಟ್ಕೋಬೇಕು. ಸೊ ಅದಾದಮೇಲೆ ನಮಗೆ ಈಗ ನಾವು ಆರ್ಡ್ರ್ ಮಾಡಿದಾಗ ವೇಸ್ಟ್ ಹೋಗಿ ಬಾಕ್ಸು, ಕಾರ್ಡ್ಬೋರ್ಡ್, ಈ ಥರ ಬ್ರೌನ್ ಬಾಕ್ಸ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈ ಥರ ಇಲ್ಲ ಅಂದರೂ ನಿಮಗೆ ಶೂ ಬಾಕ್ಸಸ್ ಆದರೂ ಇರುತ್ತಲ್ವ, ಶೂ ಬಾಕ್ಸಸಲ್ಲೂ ಮಾಡ್ಬೋದು. ಸೊ ಒಂದೊಂದೇ ಆಗಿ ನಾನು ಗ್ಲೂಗನ್ನಿಂದ ಅಂಟಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಅಂಟಿಸಿದ ಆದಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಸೊ ಆ ಬಾಕ್ಸ್ ಯಾವ ಶೇಪ್ ಇದೆ ಆ ಶೇಪ್ಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸ್ಮಾಲ್ ಬೇಕೋ ಅಷ್ಟು ಸೈಜ್ಗೆ. ನಿಮ್ಮ ಮನೆಯಲ್ಲೂ ಅಷ್ಟೇ, ಲೈಕ್ ಇದಕ್ಕಿಂತ ದೊಡ್ಡ ಸೈಜ್ ಇದ್ದರೆ ನೀವು ಆ ಸೈಜ್ ಪ್ರಕಾರನೇ ಕಟ್ ಮಾಡ್ತಾ ಹೋಗ್ಬೋದು ಅಂಟಿಸ್ಬಿಟ್ಟು. ಸೊ ಇದನ್ನು ಫುಲ್ಲು ಬಾಕ್ಸ್ ಸುತ್ತೂ ಅಂಟಿಸ್ಬೇಕು, 4 ಸೈಡ್ಸು ಅಂಟಿಸ್ಬೇಕು. ಸೊ ನೀವು ನೋಡ್ಬೋದು 4 ಸೈಡು ಅಂಟಿಸಿದ ಆದಮೇಲೆ ನಾನು ಬ್ಲ್ಯಾಕ್ ಪೇಂಟ್ ತೊಗೊಂಡಿದ್ದೀನಿ, ಆ್ಯಕ್ರಿಲಿಕ್ ಪೇಂಟು. ಸೊ ಬ್ಲ್ಯಾಕ್ ಆ್ಯಕ್ರಿಲಿಕ್ ಪೇಂಟ್ ತೊಗೊಂಡು ಪೂರ್ತಿ ಬಾಕ್ಸ್ ಸುತ್ತೂ ಪೇಂಟ್ ಮಾಡಬೇಕು. 2 ಕೋಟ್ ಮಾಡಿ. 1 ಕೋಟ್ ಮಾಡೋದ್ರಿಂದ ಅದರ ಲೈಕ್ ನಾವು ಇವಾಗ ನ್ಯೂಸ್ ಪೇಪರ್ ಅಂಟಿಸಿರೋದ್ರಿಂದ ಅದರದ್ದು ಪ್ರಿಂಟ್ ಕಾಣಿಸುತ್ತೆ ಒಂದು ಕೋಟಲ್ಲಿ. ಸೊ ನಾವು ಎರಡು ಕೋಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ, ನೀವು ಲಾಸ್ಟಲ್ಲಿ ನೋಡ್ಬೋದು. ಸೊ ಈಗ ಪೇಂಟ್ ಎಲ್ಲ ಆಗಿದ್ದಾದಮೇಲೆ ನಿಮ್ಮ ಮನೇಲಿ ಯಾವ್ದಾದ್ರು ವೇಸ್ಟ್ ಬಟ್ಟೆ ಥರ ಇರುತ್ತೆ, ಲೈಕ್ ಸ್ವಲ್ಪ ಚಿಕ್ಕ ಬಟ್ಟೆ, ವೇಸ್ಟ್ ಬಟ್ಟೆ. ನಾನಿಲ್ಲಿ ನನ್ನ ಹತ್ರ ಒಂದು ಇದೇ ಥರ ವೈಟ್ ಮತ್ತು ಬ್ಲೂ ಕಾಂಬಿನೇಷನ್ದು ವೇಸ್ಟ್ ಶರ್ಟ್ ಇತ್ತು. ಅದನ್ನು ನಾನು ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಕಟ್ ಮಾಡಿಕೊಂಡು ನಾನು ಒಳಗಡೆ ನಾನು ನೋಡಿ ಹೇಗೆ ಗ್ಲೂಗನ್ ಹಾಕಿ ಅಂಟಿಸ್ತಿದ್ದೀನೋ ಅದೇ ಥರ 4 ಸೈಡು ಫಸ್ಟ್ ನಾನು ಕವರ್ ಮಾಡ್ಕೊತಿದ್ದೀನಿ. 4 ಸೈಡ್ಸೂ ಗ್ಲೂಗನ್ ಹಾಕೋತಾ ಇದ್ದೀನಿ, ಎಲ್ಲ ಸೈಡೂ ಇದೇ ಥರ. ಆ ಪೀಸ್ ಇನ್ನೊಂದು ಪೀಸ್ನೂ ಅಷ್ಟೇ ಫೋಲ್ಡ್ ಮಾಡಿ ಹಾಕೋತೀನಿ. ಸೊ ಕೆಳಗಡೆಗೂ ನಾನು ಈಗ ನೀವು ನೋಡ್ಬೋದು ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಮೆಜರ್ಮೆಂಟ್ ಫ್ಯಾಬ್ರಿಕ್ನ ನಾನು ಕಟ್ ಮಾಡಿಕೊಂಡು ಅದನ್ನು ಇನ್ನೊಂದು ಪೀಸ್ ಆಫ್ ಕಾರ್ಡ್ಬೋರ್ಡ್ಗೆ ಅಂಟಿಸ್ಕೋತಾ ಇದ್ದೀನಿ 4 ಸೈಡೂ. ನೀವು ನೋಡ್ಬೋದು ಅದು ಅಂಟಿಸಿದ ಗ್ಲೂಗನ್ ಯೂಸ್ ಮಾಡ್ಕೊಂಡು ನೀಟಾಗಿ ಅಂಟಿಸ್ಕೊಳ್ಳಿ 4 ಸೈಡೂ. ಅದು ಅಂಟಿಸಿದ ಆದಮೇಲೆ ನಾನು ಹೀಗೆ ನೋಡಿ ಹೇಗೆ ಪ್ಲೇಸ್ ಮಾಡ್ತೀನಿ ಆ ಥರ. ಸೊ ಪ್ಲೇಸ್ ಮಾಡಿದಾಗ ಒಳಗಡೆಯಿಂದ ಕೂಡ ಯಾವುದೇ ನಾವು ಒಳಗಡೆನೂ ಅಂಟಿಸಿರೋದ್ರಿಂದ ಗ್ಲೂಗನ್ನಿಂದ ಸೊ ಯಾವುದೂ ಆಚೆ ಬರಲ್ಲ. ಸೊ ಆಚೆ ಇನ್ನು ಸ್ವಲ್ಪ ಲುಕ್ಗೆ ನಾನು ವೈಟ್ ಥ್ರೆಡ್, ನಿಮ್ಮ ಮನೇಲಿ ವೈಟ್ ಥ್ರೆಡ್ ಇದ್ರೆ ಸೊ ಆ ಥ್ರೆಡ್ ಯೂಸ್ ಮಾಡ್ಕೊಂಡು ಒಂದು 3 ಲೇಯರ್ಸ್ ನಾನು ಮೇಲೆ ಹಾಕೊಂಡೆ. ಸೊ ಕೆಳಗಡೆಗೆ ನಾನು ಟ್ವೈನ್ ದಾರ ಬರುತ್ತಲ್ವಾ, ಸೊ ಟ್ವೈನ್ ದಾರನ ಹಾಕೊಂಡಿದ್ದೀನಿ. ಸೊ ಅದರದ್ದು ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸೊ ಥ್ರೆಡ್ನೆಲ್ಲ ಕಟ್ ಮಾಡಿದಾದ್ಮೇಲೆ ನೀವೇ ನೋಡ್ಬೋದು ಓವರ್ ಆಲ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲ ಮನೇಲೇ ಇರೋ ಥಿಂಗ್ಸ್ ಇಂದ ನಾವು ಒಂದು ಕ್ಯೂಟ್ ಆರ್ಗನೈಸರ್ ಮಾಡ್ಬೋದು. ಸೊ ಈ ಆರ್ಗನೈಸರ್ ನಮ್ಮ ರೂಮ್ ಅಲ್ಲಿ ನಮ್ ಸ್ಮಾಲ್ ಕ್ಲೋತ್ಸ್ ಇರುತ್ತಲ್ಲ ಅದನ್ನ ಆರ್ಗನೈಸ್ ಮಾಡಕ್ ಯೂಸ್ ಮಾಡ್ಬೋದು. ನಮ್ಮ ಮೇಕಪ್ ಐಟಮ್ಸ್ ನ ಆರ್ಗನೈಸ್ ಮಾಡಕ್ ಯೂಸ್ ಮಾಡ್ಬೋದು. ನಮ್ಮ ಸ್ಟಡಿ ರೂಮ್ ಅಲ್ಲಿ ಸ್ಮಾಲ್ ಟೈನಿ ಬುಕ್ಸ್ ಇರುತ್ತಲ್ಲ ಅದನ್ನ, ಮತ್ತೆ ನಮ್ಮ ಸ್ಟೇಷನರಿ ಐಟಮ್ಸ್ ನ ಸೊ ಮನೇಲಿ ಬೇರೆ ಪರ್ಪಸ್ಗೂ ಯೂಸ್ ಮಾಡ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅಲ್ಲಿ ತನಕ ಬಾಯ್.